ಯಾವ್ರವ್ರು? ನಾವು ಪಾಂಡವಪುರ ತಾಲೂಕು ಸೇಂದಿ ಕೃಷ್ಣಪ್ಪ. ಓ, ಸೇಂದಿ ಕೃಷ್ಣಪ್ಪ ಮಗ ಮೊಮ್ಮಗನ? ಸೇಂದಿ ಕೃಷ್ಣಪ್ಪನ ಮೊಮ್ಮಗ ನಾನು, ಶಿವಣ್ಣನ ಮಗ ಮೀಸೆ. ಗೊತ್ತಾಯ್ತು ಹೇಳಿ. ಗೊತ್ತವ್ರ ನಿಮ್ಗೆ? ಗೊತ್ತು. ಕೃಷ್ಣಪ್ಪ ಅವ್ರ ಮಗ ಎಲ್ಲ ಗೊತ್ತು ಅಣ್ಣ. ದೊಡ್ಡಯ್ಯ ಅವರು ಗೊತ್ತು. ಅವರು ಕುದುರೆ ಮೇಲೆ ಬರ್ತಾ ಇದ್ರು. ಕುದುರೆ ಮೇಲೆ ಯಾರು ಬರ್ತಾ ಇದ್ರು? ಅವ್ರಿಗೆ ಕೃಷ್ಣಪ್ಪರ ಅಣ್ಣ ರಂಗಯ್ಯ. ಅವರು ಕೃಷ್ಣ ಹುಡ್ರು ಇವ್ರ ಮನೆ ತವಿದ್ದು, ಇಲ್ಲಿ ಲಕ್ಷ್ಮೀ ಹುಡ್ರು ಲಕ್ಷ್ಮೀ ಹುಡ್ರು ಮನೆ ತವಿದ್ದು. ಆ ಹಬ್ಬ ಅಮ್ಮ ಒಬ್ಳು ಕಳೆಕಾಯಿ ಮಾಡ್ತಿತ್ತು ಪಾಪ. ನಾವು ಬಂದಾಗ ಒಂದು 10 ರೂಪಾಯಿ 5 ರೂಪಾಯಿ ಪಾಪ ಮಾತಾಡಕ್ಕೆ ಮಗ ಎಲ್ಲ ಹಳೆ ಪಟ್ಟು ನಾವು ಕಿತ್ತು ಕೊಡ್ತೀವಕ್ಕೆ ಅವ್ರು ನಿಮ್ಮ ತಾತರಿಗೆ ಓದ್ತಿನಿಂದಲೂ ಕಾಲದಲ್ಲಿ ನಾವು. ಆಮೇಲೆ ಅವರಾದ್ಮೇಲೆ ಯಾರು ನಿಮ್ಮ ತಿಂಡಿ ಅಂಗಡಿ ಮಡಿಗೆ ಇದು ಸರಾಪ್ನ ಇಲ್ಲಿ ಸರಾಪ್ನ ಅಂಗಡಿಲಿ ತಿಂಡಿ ಕೊಡ್ತೀರಿ ನೋಡು ಆ ಅಮ್ಮ, ನಮ್ ದೊಡ್ಡಮ್ಮ, ನಿಮ್ ದೊಡ್ಡಮ್ಮ ಕಮಲಕ್ಕ. ನಮ್ಗೆ ಭಾರಿ ಪರಿಚಯ. ದುಡ್ಡಿಲ್ದವರು ಕೊಡೋರು, ಈದ್ ಕೊಡೋರು, ದುಡ್ಡಿಲ್ದವರು ಕೊಡೋರು ಕಣಪ್ಪ. ಅವೆಲ್ಲ ಇರೋದು ಹೇಳ್ಬೇಕು ನಾವು. ಅವರ ಮಗ ಅಲ್ಲಿ ಮಿತಿ ಹೋಗಿ ಮಡಿದ ಮೊಮ್ಮಗನ ಮಗನು ನಮ್ಮ ಅಣ್ಣ ಅವರು. ನಿಮ್ಮ ಅಣ್ಣರಲ್ವಾ? ಅವು ಎಲ್ಲ ನಮ್ಗೆ ಪರಿಚಯ. ಎಲ್ಲ ಪರಿಚಯ ಹಂಗಾರೆ. ನಮ್ಮ ತಾತ ಎಲ್ಲ ಗೊತ್ತು. ರೈಸ್ ಸಂಘ ನಿಮ್ ತಾತ ಓದಾಡೋದು ಕಡೆ ಮರಿ. ಅವ್ರ ತಾಯಿ ಗಟ್ಟ ಟವಲ್ ನಮ್ಗೆಲ್ಲ ಗೊತ್ತು. ಮಚ್ಚದೆ ನಾವ್ ಯಾವ ಎಡಗೈ ಇದ್ದಂಗೆ ಪುಟಣಿಯವರು ಪಾಪ ನಾವೆಲ್ಲ ಅಂದ್ರೆ ನಿಮ್ ಧರ್ಮ ನಿಮ್ಮ ಪಾಂಡುಪುರಕ್ಕೆ ಅವ್ರದೇ ಚೆನ್ನಾಗಿ ನಡೀತಿದ್ದು. ನಿಮ್ಮದು ನಿಮ್ಮ ಅಪ್ಪ ಮಾತ್ರ ಮೀಸ ಯಾವ ಸವಾಲಿದ್ದ ಒಬ್ಬನಿಗೆ 13 ಇದು ಗೊತ್ತಾ ನಿಮ್ಗೆ? ರಾಜ ಏನಾಗಬೇಕ? ಯಾವ ರಾಜ? ಅದೇ ಸಿದ್ದಪ್ಪ ಮಗ ರಾಜ ಅನ್ನೋರು ನಮ್ ದೊಡ್ಡಪ್ಪ ಮೀಸೆ ರಾಜಣ್ಣ. ನಮ್ ದೊಡ್ಡಪ್ಪ ಅವರು. ಅವರೆಲ್ಲ ನಾವು ಮೀಸೆ ಶಿವಣ್ಣನ ಮಗ. ಸರಿ ಬಿಡ್ಬಿಟ್ಟು ಎಲ್ಲ ಗುಂಡಾಗಿರಿ ಕಣ ಪಾಂಡುಪುರಕ್ಕೆ. ನಿಮ್ ದೊಡ್ಡಪ್ಪಿರಿ ಆಗ್ಬೋದು, ಚಿಕ್ಕಪ್ಪಿರಿ, ತಾತ ಎಲ್ಲ ಸೇಂದಿಗೆ ಸರಪ್ ಅವ್ರದೇ ನಡೀತಿದ್ರು. ಈಗ ಅದೇ ಅದು ಒಂದರಿಂದ ಹೆಸರುವಾಸಿ ಅಷ್ಟೇ. ಇವ್ರಿಗೆಲ್ಲ ಗೊತ್ತಿಲ್ಲ. ತಿನ್ನಕ್ಕೆಲ್ಲ ಬರ್ತಿದ್ರೆ ಹೋಗಪ್ಪ ಸೆಟ್ರ ರಾಜ ನಿಮ್ಮ ಇದೆಲ್ಲ ಗೊತ್ತಿಲ್ಲ. ನಮ್ಗೆಲ್ಲ ಗೊತ್ತ. ಸೆಟ್ರ ರಾಜ ನಳಿನಿ ಗೊತ್ತಾ? ಅವರು ಇವರು ಎಲ್ಲ ದೋಸ್ತು ಹೋಗಾಗ ಜಾಸ್ತಿ ನಿಮ್ಗೆ. ನಾವು ದೋಸ್ತ ಇವಾಗ ಗೌಡ್ರ ನಾವೀಗ ಅವನ ಸಂರಕ್ಷಣೆ ಒಳ್ಳೇದು ಆಶೀರ್ವಾದ ಇರ್ಬೇಕು. ಒಳ್ಳೇದಾಗ್ಲಿ. ಅದೇ ಹಿಂಗೆ ದಾನ ಧರ್ಮ ಕಾಪಾಡೋದು ಹೋಗು. ಇವತ್ತು ಒಂದು ಮಗುಗೆ ಕಚ್ಚಿ ಹೋಗಿತ್ತು, ಏನ್ ಮಾಡ್ತಿತ್ತು ಹೋಗಿದೆ ಒಳಗಡೆ. ಈಗ ಇನ್ನೊಂದು ಈಗ ಅದು ಹೋಯ್ತಿತ್ತು, ಹೋಯ್ತಾ ಇಲ್ವೋ ಇದು ಅಲ್ಲೇ ಮಾಡೋದು. ಆಲೆಡ ಹುಡುಗ ಅಲ್ಲಿ ಬಿನ್ನಿಸ್ಕಾಯಿ ಮುಟ್ಟಿದ್ರೆ ಇಲ್ಲೇ ತುಂಬಿದ್ವಿ. ರಾತ್ರಿ ತುಂಬಿವಿ ಇಲ್ಲೇ ಬ್ಯಾಟ್ ಹಿಡ್ಕತ್ತು. ಅದು ಹೊಡೆದ್ಬಿಡ್ದ ಕಣ. ಮಂಡ್ಯದಾಗ ತೊಡೆ ಆದ್ರೆ ಯಾರಿಗಾರ ಆಳೆ ಮಣ್ಣಿಂದ ಹೊಡೆದವ್ರೆ. ಅದು ಪಟ್ಟಿದೊಳಗಿತ್ತು, ಬಿಳಿ ಪಟ್ಟಿ ಮೇಲೆ ಮಲಗಿತ್ತು. ಅದು ಬಂದಾಗ ಅದು ಎತ್ತಾಗೆ ನಾಯಿ ಇರ್ತೀವದು ನಿಂತು ನನ್ನ ಕೂಕನ್ನು ಹೋಗಿ ಬಂದು ನೋಡ್ತು. ದೊಣ್ಣೆ ಕೊಡಿದ್ರೆ ನಿನ್ನಿಲ್ಲ. ಅರ್ಧ ಶರೀರ ಒಳಗಿತ್ತು, ಅರ್ಧ ಶರೀರ